ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವಳಾಗಿದ್ದೇನೆ. ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ ಅದರ 20ನೇ ವಚನವನ್ನು ನಾವು ಓದಿಕೊಳ್ಳೋಣ. ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು, ಯೆಹೋವನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು. ಹೌದು ಪ್ರಿಯ ದೇವಜನರೇ, ದೇವರ ವಾಕ್ಯದಲ್ಲಿ ನಾವು ಕಾಣುವ ಪ್ರಕಾರ ದೇವರ ವಾಕ್ಯಗಳನ್ನು ಅಂದರೆ ದೇವರ ಮಾತುಗಳನ್ನು ನಾವು ಸ್ಮರಿಸುವವರಾಗಿ ಅದರ ಪ್ರಕಾರವಾಗಿ ನಾವು ಜೀವಿಸುವವರಾಗಿ ನಮ್ಮ ಜೀವಿತಗಳನ್ನು ನಾವು ಕಟ್ಟಿಕೊಳ್ಳುವವರಾಗಿರೋಣ. ಪ್ರಿಯ ದೇವಜನರೇ, ಆ ವಾಕ್ಯಗಳಿಗಾಗಿ ದೇವರ ಮಾತುಗಳಿಗಾಗಿ ನಾವು ಸಮಯವನ್ನು ಕೊಡುವವರಾಗಿರೋಣ. ಏಕೆಂದರೆ ಉದಾಹರಣೆಯಾಗಿ ನಾವು ಕಾಣುವಾಗ ಒಬ್ಬ ವ್ಯಕ್ತಿಯ ಹತ್ತಿರ ನಾವು ಯಾವ ರೀತಿಯಾಗಿ ನಾವು ಮಾತಾಡುವವರಾಗಿರ್ತೀವಿ, ಅವರ ಮಾತುಗಳನ್ನು ನಾವು ಕೇಳುವವರಾಗಿರ್ತೀವೋ ಅದೇ ರೀತಿಯಾಗಿ ದೇವರ ಸಮ್ಮುಖ ನಾವು ಪ್ರಾರ್ಥನೆ ಮೂಲಕವಾಗಿ ನಾವು ದೇವರ ಸಂಗಡ ಮಾತಾಡುವವರಾಗಿದ್ದು, ವಾಕ್ಯಗಳಿಂದ ದೇವರು ನಮ್ಮ ಸಂಗಡ ಮಾತಾಡುವ ದೇವರಾಗಿದ್ದಾರೆ. ಹಾಗಾಗಿ ಆ ವಾಕ್ಯಗಳಿಗಾಗಿ ನಾವು ಸಮಯವನ್ನು ಕೊಡುವವರಾಗಿರೋಣ. ಆ ಗುಡಾರ್ಥಗಳನ್ನು ನಾವು ತಿಳಿದುಕೊಳ್ಳುವವರಾಗಿರೋಣ. ದೇವರ ವಾಕ್ಯದ ಅನುಸಾರವಾದ ಜೀವಿತವನ್ನು ನಾವು ಕಟ್ಟಲ್ಪಟ್ಟವರಾಗಿರೋಣ. ಅದರ ಪ್ರಕಾರ ಜೀವಿಸುವವರಾಗಿರೋಣ. ಆ ರೀತಿ ಜೀವಿಸುವವರಿಗೆ, ಆ ವಾಕ್ಯಗಳನ್ನು ಅನುಸರಿಸುವವರಿಗೆ, ಅವರಿಗೆ ಯಾವಾಗಲೂ ಸುಕ್ಷೇಮವಾಗಿ ಇರುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಅದೇ ರೀತಿ ಆತನಲ್ಲಿ ಭರವಸೆ ಇಟ್ಟವರು ಪ್ರತಿಯೊಬ್ಬರು ಭಾಗ್ಯವಂತರು, ಅವರೆಲ್ಲರೂ ಧನ್ಯರು, ದೇವರ ಸಮ್ಮುಖದಲ್ಲಿ ಜೀವಿಸುವವರು. ಹೌದು ಪ್ರಿಯ ದೇವಜನರೇ, ಹಾಗಾಗಿ ದೇವರ ವಾಕ್ಯಗಳನ್ನು ಸ್ಮರಿಸುವವರಾಗಿ ಅದರ ಪ್ರಕಾರ ಜೀವಿಸುವವರಾಗಿ ನಮ್ಮ ಜೀವಿತಗಳನ್ನು ದೇವರಿಗೆ ಒಪ್ಪಿಸಿಕೊಡುವವರಾಗಿರೋಣ. ಈ ದಿನದಲ್ಲಿ ವಾಕ್ಯದಿಂದ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.